ಹಾಯ್ ಹಲೋ ನಮಸ್ಕಾರ ರೀ. ಸೊ ಇವತ್ತಿನ ದಿನ ನಾನು ನಿಮ್ಗೆ ಅಗದಿ ಸ್ಪೆಷಲ್ ಆಗಿರೋವಂಥ ರೆಸಿಪಿನ ಶೇರ್ ಮಾಡ್ಕೊಳಕತ್ತೀನಿ. ಸೊ ಅದೇನಪ್ಪ ಅಂತಂದ್ರೆ ನೋಡಿದರೆ ನಿಮ್ಗೆ ಗೊತ್ತಾಗತ್ತೈತಿ. ಸೊ ಇವತ್ತಿನ ದಿನ ನಾನು ನಿಮ್ಗೆ ಎಗ್ ಬಿರಿಯಾನಿನ ಮಾಡಿ ತೋರ್ಸಾತೀನಿ ನೋಡಿರಿ. ಸೊ ಭಾಳ ಸಿಂಪಲ್ ರೆಸಿಪಿ ಅದ, ಹಾಗೆ ಮಾತ್ರ ಟೇಸ್ಟ್ ಮಾತ್ರ ಅನ್ನವತ್ತ ಅದ. ಸೊ ಯಾರೆಲ್ಲ ಹೊಸಬರು ನೋಡಕತ್ತೀರಿ ನಮ್ಮ ಚಾನೆಲ್ನ ಪಟ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಬನ್ನಿರಿ ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ ಅಂತ. ಸೊ ಮೊದಲೇದಾಗಿ ಒಂದು ಬಾಳಿಗೆ ಬಿಸಿಗೆ ಇಟ್ಕೊಂಡು ಅದಕ್ಕೆ ಒಂದು 4 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು, ಹಾಗೆ 1 ಚಮಚದಷ್ಟು ತುಪ್ಪ, ಹಾಗೆ ಒಂದು ಎರಡು ಪಲಾವ್ ಎಲೆನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಸ್ಲೈಸ್ ಆಗಿದ್ದನ್ನು ಹಾಕ್ಕೊಂಡಿದ್ದೀನಿ ನೋಡಿರಿ, ಉದ್ದ ಕಟ್ ಮಾಡ್ಕೊಂಡಿದ್ದೆ. ಸೊ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಈ ಉಳ್ಳಾಗಡ್ಡಿದ್ದು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ನೋಡಿರಿ, ಆ ರೀತಿ ಸ್ವಲ್ಪ ನಾವು ಇದು ಎಣ್ಣೆ ಒಳಗನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವಾಗ ನಾನು ಇದಕ್ಕೆ ಒಂದು 2 ಚಮಚದಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳಕತ್ತೀನಿ. ಸೊ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಸೊ ನಿಮ್ಗೇನಾದರೂ ಊಟಕ್ಕೆ ಏನು ಮಾಡಬೇಕಪ್ಪ ಅಂತ ಚಿಂತೆ ಆಗಿದ್ದರೆ, ಹಾಗೆ ಮಾತ್ರ ಬಾಯಿಗೇನು ರುಚಿ ಅನ್ನಿಸ್ತಿಲ್ಲ, ಏನು ಮಾಡ್ಕೊಂಡು ತಿನ್ನೋದು ಅಂತಿದ್ರೆ ಬೇಗ ಈ ರೆಸಿಪಿನ ಸೇವ್ ಮಾಡ್ಕೋಬೋದು ನೋಡಿರಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ, ಹಾಗೆ ಕೂಡ ಮಾಡೋಕ್ಕೂ ತುಂಬ ಸಿಂಪಲ್ಲಾಗಿ ತೋರಿಸ್ಕೊಡತ್ತೀನಿ. ಸೊ ಒಂದು 2 ಚಮಚದಷ್ಟು ನಾನು ಬಿರಿಯಾನಿ ಮಸಾಲೆ ಹಾಕ್ಕೊಳಕತ್ತೀನಿ. ಹಾಗೆ 1 ಚಮಚದಷ್ಟು ಧನಿಯಾ, ಅರಿಶಿನ, ಹಾಗೆ ಮಾತ್ರ ಒಂದು ಚಮಚದಷ್ಟು ಗರಂ ಮಸಾಲೆನ ಹಾಕ್ಕೊಳಕತ್ತೀನಿ. ಸೊ ಬಿರಿಯಾನಿ ಮಸಾಲೆ ಪ್ಯಾಕೆಟ್ ಸಿಕ್ಕರೆ ಪ್ಯಾಕೆಟ್ ಹಾಕ್ಕೊಡ್ರಿ, ಮನೇಲಿ ಇದ್ದಿದ್ರೆ ಮನೆಯಿಂದ ಹಾಕ್ಕೊಳ್ರಿ. ಸೊ ಇದಿಷ್ಟು ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ. ಸೊ ಇದಕ್ಕೆ ನಾವು ಜಾಸ್ತಿ ಮಸಾಲೆ ಮೇಲ್ಗಡೆದು ಹಾಕ್ಕೊಳಕತ್ತಿಲ್ಲ, ಅಂದರೆ ಚಕ್ಕಿ ಏಲಕ್ಕಿ ಲವಂಗ ಹಾಕ್ಕೊಳಕತ್ತಿಲ್ಲ ನೋಡಿರಿ. ಸೊ ಇದಿಷ್ಟು ಒಳಗೆ ಮಾಡ್ಕೊಳತ್ತೀನಿ. ಹಂಗೆ ಇದಕ್ಕೆ ಒಂದು ಸಣ್ಣದಾಗಿ ಕಟ್ ಮಾಡಿ ಟೊಮೆಟೊ ಹಾಕ್ಕೊಳಕತ್ತೀನಿ. ಸೊ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಅಂತ. ಇವಾಗ ಇದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳಕತ್ತೀನಿ. ಸೊ ಉಪ್ಪು ಬೇಗ ಹಾಕ್ಕೊಂಡ್ವಿ ಅಂತಂದರೆ ಟೊಮೆಟೊ ಸ್ವಲ್ಪ ಮೆತ್ತಗೆ ಚೆನ್ನಾಗಾಗತ್ತೆ ಬೇಗ. ಇವಾಗ ಇದಕ್ಕೆ ಖಾರಕ್ಕೆ ಒಂದು 3 ಚಮಚದಷ್ಟು ಖಾರದ ಪುಡಿನ ಹಾಕ್ಕೊಳಕತ್ತೀನಿ. ಸೊ ನಿಮ್ಗೇನಾದರೂ ಎಲ್ಲೋ ಥರ ಬೇಕಾಗಿತ್ತಂತಂದ್ರೆ ನೀವು ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೋದು. ಸೊ ಇದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಇವಾಗ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪುಡಿ ಹಾಕ್ಕೊಳಕತ್ತೀನಿ. ಸೊ ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಬೇಗನೆ ಒಂದು 5ರಿಂದ 10 ನಿಮಿಷದೊಳಗೆ ರೆಡಿಯಾಗಿ ಬಿಡುತ್ತೆ ನೋಡಿರಿ. ಅಂದ್ರೆ ನಿಮ್ಗೇನಾದರೂ ಟೈಮ್ ಇಲ್ಲ ಮಾಡ್ಕೊಳಕಂತಂದ್ರೆ ತಟ್ಟಂತ ಮಾಡ್ಕೊಂಡು ಪಟ್ಟಂತ ತಿನ್ಬೋದು, ಅಷ್ಟು ಸಿಂಪಲ್ಲಾಗಿ ತೋರಿಸ್ಕೊಡತ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಳಕತ್ತೀನಿ. ಹಂಗೆ ಒಂದು ಹಿಡಿಯಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳಕತ್ತೀನಿ. ಸೊ ಕೊತ್ತಂಬರಿ ಪುದೀನ ಪಿತ್ತಂತಂದ್ರೆ ಬಿರಿಯಾನಿ ಹೇಳಂಗೆ ಇಲ್ಲ ನೋಡ್ರಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ. ಸ್ವಲ್ಪ ಇದು ಮೆತ್ತಗಾಗ್ತಾ ಇರಲಿ. ಇವಾಗ ನಾನು ನಾನು ಒಂದು 6 ತತ್ತಿನ ಕುದಿಸಿಟ್ಕೊಂಡಿದ್ದೆ ನೋಡಿರಿ. ಸೊ ಅದ್ರ ತತ್ತಿದ ಮೇಲ್ಗಡೆ ಸಿಪ್ಪೆಲ್ಲ ತೆಗೆದಿಟ್ಕೊಂಡು ಈ ರೀತಿ ಹಿಂಗೆ ಲೈನ್ ಹಾಕಿ ಇಟ್ಕೊಂಡಿದ್ದೀನಿ. ಅಂದರೆ ಅದಕ್ಕೂ ಉಪ್ಪು ಖಾರ ಎಲ್ಲನೂ ಸ್ವಲ್ಪ ಮಸಾಲೆ ಹೀರ್ಕೊಳ್ಳುತ್ತೆ. ಸೊ ಇವಾಗ ಇದೇ ಮಸಾಲೆ ಒಳಗೆ ಅಷ್ಟು ಎಗ್ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡ್ಬಿಟ್ಟು ಒಂದು 2 ನಿಮಿಷ ನಾವು ಎಗ್ನ ಇದೇ ಮಸಾಲೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ. ಅಂದರೆ ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಇದು ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗತ್ತೆ ನೋಡಿರಿ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ರೀತಿ ನಾನು ಫ್ರೈ ಮಾಡಿ ಹಾಕ್ಕೊಳಕತ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಅಂತ. ಸೊ ನಾನು ಇದಕ್ಕೆ 1-1.5 ಗ್ಲಾಸ್ನಷ್ಟು ನಾನು ನೀರನ್ನು ಹಾಕ್ಕೊಳ್ತೀನಂತ. ಇದು ಸ್ವಲ್ಪ ಕುದ್ದಾದ್ಮೇಲೆ ನಾವು ಅಕ್ಕಿನ ಹಾಕ್ಕೋಬೋದು. ಸೊ ಒಂದು ಪ್ಲೇಟ್ ನಾವು ಮುಚ್ಕ್ಯಾರ ಕುದಿಯಾಕ ಬಿಡ್ತೀನಂತ. ಸೊ ಇವಾಗ ಕುದಿಯಾಕತೈತಿ. ಇವಾಗ ಈ ಕಡೆ ನಾನು ಒಂದು 2 ಕಪ್ಪಷ್ಟು ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ನೋಡತ್ತಿರಲ್ಲ, ಅಕ್ಕಿನ ಇದ್ರೊಳಗಡೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಮಿಕ್ಸ್ ಮಾಡಿಕೊಂಡು ಕುದಿಯಾಕ ಬಿಡೋಣ ಅಂತ. ಮೇಲ್ಗಡೆ ಒಂದು ಸ್ವಲ್ಪ ನಾನು ಕಸೂರಿ ಮೆಂತ್ಯನ ಹಾಕ್ಕೊಳಕತ್ತೀನಿ ನೋಡಿರಿ. ಸೊ ಬೇಕಂದ್ರೆ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪನೂ ಹಾಕ್ಕೋಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ. ಲಿಡ್ನ ಕ್ಲೋಸ್ ಮಾಡಿ ಬಿಟ್ವಿ ಅಂತಂದ್ರೆ ಸೊ ಅನ್ನ ಆಗಿರುತ್ತೆ. ಸೊ ನೋಡಿದ್ರಲ್ಲ, ಇವಾಗ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಸ್ವಲ್ಪ ತಳಗಿಳೇನಾರು ಹಿಡಿದ್ರು ಕೂಡ ಚೆನ್ನಾಗಿ ಬೆಂದತ್ತೆ ನೋಡಿರಿ. ಅಂದರೆ ಮಸಾಲೆ ಪೂರ್ತಿ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಸೊ ಹಾಗಾಗಿ ಒಂದು ಸೌಟಿಂದ ನಾನು ಪೂರ್ತಿ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಪ್ಲೇಟ್ನ ಮುಚ್ಚಿ ಬಿಡ್ತೀರಂತ. ಸೊ ರೈಸಿಗೆ ಪೂರ್ತಿ ಅಳ್ಳೆತ್ತಿ ಹಂಗೆ ಮೇಲ್ಗಡೆನೂ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ವಿ ಅಂತಂದ್ರೆ ಸೊ ಎಗ್ ಬಿರಿಯಾನಿ ರೆಡಿ ಆಗೈತೆ ನೋಡಿರಿ. ಸೊ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡು ತಿನ್ಬೋದು ಮನೇಲಿ. ಹಾಗೆ ಕೂಡ ಯಾರೆಲ್ಲ ಬ್ಯಾಚುಲರ್ಸ್ ಇದ್ದಾರೆ ನೋಡಿರಿ, ಸೊ ಅವರು ಕೂಡ ಈ ರೆಸಿಪಿನ ಮಾಡ್ಕೊಂಡು ತಿನ್ಬೋದು ನೋಡಿರಿ. ಅಂದರೆ ತುಂಬ ಈಸಿಯಾಗಿ ಬೇಗ ಆಗುತ್ತೆ. ಟೇಸ್ಟ್ ಮಾತ್ರ 100% ಇರುತ್ತೆ ನೋಡಿರಿ. ಸೊ ನೋಡಿರಿ, ಫೈನಲಿ ರೆಡಿ ಆಗೈತಿ ಎಗ್ ಬಿರಿಯಾನಿ. ಇವಾಗ ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊಳ್ತೀನಂತ. ಸೊ ಇದ್ರ ಜೊತೆಗೆ ನೀವು ಮೊಸರು ಚಟ್ನಿನೂ ಹಾಕ್ಕೋಬೋದು, ಏನಾದರೂ ರಸಮ್ ಏನಾದ್ರು ಇದ್ದರೂ ಕೂಡ, ಅಥವಾ ನೀವೇನಾದ್ರು ದಾಲ್ ಗೀಲ್ ಜೊತೆನೂ ಸರ್ವ್ ಮಾಡ್ಕೊಂಡು ತಿನ್ಬೋದು ನೋಡಿರಿ. ಸೊ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಾತ್ರ ಟೇಸ್ಟ್ ಮಾತ್ರ ಅನ್ನವತ್ತದ. ನೋಡಿದ್ರಲ್ಲ, ಇವತ್ತಿನ ದಿನ ನಾನು ನಿಮ್ಗೆ ಅತಿ ಸಿಂಪಲ್ ಆಗಿರುವಂತಹ ಎಗ್ ಬಿರಿಯಾನಿನ ಮಾಡಿ ತೋರಿಸಿನಿ. ಟೇಸ್ಟ್ ಮಾತ್ರ 100% ಪಕ್ಕಾ ನಾಟಿ ಸ್ಟೈಲ್ ಒಳಗೈತೆ ನೋಡಿರಿ. ಸೊ ಮಸಾಲೆ ಕಡಿಮೆ ಬೇಕಂಡವರು ಸೊ ಈ ರೀತಿ ಮಾಡ್ಕೊಂಡು ತಿನ್ನಿರಿ. ಸೊ ಟೇಸ್ಟ್ ಮಾತ್ರ ಅನ್ನವತ್ತದ. ಮತ್ತೆ ತಡ ಮಾಡ್ತೀರಿಪ್ಪ ನೀವು ಮನೆ ಒಳಗೆ ಈ ಚಳಿ ಒಳಗೆ ಮಾಡ್ಕೊಂಡು ತಿನ್ನಿರಿ. ಹಂಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಸಿಗ್ತೀನಂತ್ರಿ. ನಮಸ್ಕಾರ ರೀ.